ಎಲ್ರಿಗೂ ನಮಸ್ಕಾರ. ಜಾಪನೀಸ್ ಸ್ವೀಟ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಜಾಪನೀಸ್ ಫುಡ್ಡು ಎಷ್ಟು ಹೆಲ್ದಿ ಆಗಿರುತ್ತೆ ಅಂದರೆ ಇವ್ರ ಸ್ವೀಟ್ಸ್ಗಳಲ್ಲೂ ಕೂಡ ಸಕ್ಕರೆನ ಉಪಯೋಗಿಸೋದೇ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸಿ ಅದರಲ್ಲೇ ಮೈಲ್ಡ್ ಆಗಿ ಸ್ವೀಟ್ನೆಸ್ ಬರೋದನ್ನೇ ಸ್ವೀಟ್ ಅಂತ ಹೇಳಿ ತಿಂತಾರೆ. ಇಲ್ಲಿನ ತುಂಬ ಫೇಮಸ್ ಸ್ವೀಟ್ ಅಂತ ಅಂದರೆ ಇದು ಹನಾಮಿ ದಾಂಗೋ ಅಂತ ಹೇಳಿ. ಈ ದಾಂಗೋ ಬಹಳಷ್ಟು ವೆರೈಟೀಸ್ಗಳಲ್ಲಿ ಸಿಗುತ್ತೆ. ಜಾಪನೀಸ್ ಸ್ಟಿಕ್ಕಿ ರೈಸ್ನ ಕುಟ್ಟಿ ಒಂದು ಹದಕ್ಕೆ ತಂದು ಅದರಲ್ಲಿ ಉಂಡೆ ಮಾಡಿ ಅದ್ರ ಮೇಲೆ ಸ್ವೀಟ್ನೆಸ್ಗೆ ಅಂತ ಹೇಳಿ ರೆಡ್ ಬೀನ್ ಪೇಸ್ಟು ಅಥವಾ ಸ್ವೀಟ್ ಸೋಯಾ ಸಾಸ್ ಆಡ್ ಮಾಡಿ ಹೀಗೆ ಮಾಡಿರ್ತಾರೆ. ಮೇನ್ಲಿ ಜಾಪನೀಸ್ ಸ್ವೀಟ್ಸ್ಗಳನ್ನ ತಯಾರು ಮಾಡೋದಕ್ಕೆ ಇವರು ಉಪಯೋಗಿಸುವಂತಹ ಪದಾರ್ಥಗಳೇನು ಅಂತ ಹೇಳಿದ್ರೆ ಅಕ್ಕಿ, ಸಿಹಿಗೆಣಸು, ರೆಡ್ ಬೀನ್ ಪೇಸ್ಟು, ಕುಂಬಳಕಾಯಿ, ಹೀಗೆ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಯಾವ್ದ್ಯಾವ್ದ್ರಿಂದ ಬರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಇವರು ಸ್ವೀಟ್ಗಳನ್ನ ತಯಾರು ಮಾಡ್ತಾರೆ. ಇದು ನೋಡಿ, ಇದು ಸ್ವೀಟ್ ಬೀನ್ ಪೇಸ್ಟ್ ಹಾಗೆ ಚೆಸ್ಟ್ನಟ್ನ ಉಪಯೋಗಿಸಿ ಮಾಡಿರೋಂತಹ ಸ್ವೀಟು. ಇದು ದೋರಾಯಾಕಿ ಅಂತ ಹೇಳಿ, ದೋರೋಮಾನ್ ನೋಡೋರಿಗೆ ಇದು ಗೊತ್ತಿರುತ್ತೆ. ಸೊ ನೋಡಿದ್ರಲ್ಲ, ಇದೇ ಜಾಪನೀಸ್ ಅವರ ಹೆಲ್ದಿಯಾದ ಶುಗರ್ಲೆಸ್ ಸ್ವೀಟ್ಸ್ಗಳು.